2025ರ ಏಷ್ಯಾ ಕಪ್ಗೆ ಯಾರನ್ನೆಲ್ಲ ಫೈನಲ್ ಮಾಡಬೇಕು ಅಂತ ಲೆಕ್ಕಾಚಾರವನ್ನ ಹಾಕ್ತಿರುವಂತ ಬಿಸಿಸಿಐ ಮುಂದೆ ಆಟಗಾರರ ದಂಡೆ ಇದೆ. ಒಂದೊಂದು ಸ್ಲಾಟ್ನಲ್ಲೂ ಕೂಡ ಸಾಕಷ್ಟು ಆಪ್ಷನ್ಸ್ ಇದೆ. ಅದರಲ್ಲೂ ಮುಂಬೈ ಇಂಡಿಯನ್ಸ್ ತಂಡದ 4 ಆಟಗಾರರು ರೇಸ್ನಲ್ಲಿದ್ದಾರೆ. ಇಬ್ಬರಂತೂ ಪಕ್ಕ ಫೈನಲ್ ಆಗ್ತಾರೆ. ಇನ್ನಿಬ್ಬರ ಹೆಸರು ಡೌಟ್ನಲ್ಲಿದೆ. ಹಾಗಾದ್ರೆ ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ, ಅವರ ಸ್ಟ್ರೆಂತ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 6 ತಿಂಗಳ ಗ್ಯಾಪ್ ಬಳಿಕ T20 ಫಾರ್ಮ್ಯಾಟ್ಗೆ ಕಂಬ್ಯಾಕ್ ಮಾಡ್ತಿರುವಂತಹ ಟೀಂ ಇಂಡಿಯಾ ಏಷ್ಯಾ ಕಪ್ ಮೂಲಕ ಚುಟುಕು ಸಮರದ ಅಖಾಡಕ್ಕಿಳಿಯಲಿದೆ. 2026ರ T20 ವಿಶ್ವಕಪ್ನ ಟಾರ್ಗೆಟ್ ಮಾಡಿ ಈ ಟೂರ್ನಿಯಲ್ಲಿ ಕಪ್ ಮೇಲೆ ಕಣ್ಣಿಟ್ಟಿದೆ. ಅಲ್ಲದೆ ಕಳೆದೊಂದು ವರ್ಷದಿಂದ ಭಾರತದ T20 ರೆಕಾರ್ಡ್ಸ್ ಕೂಡ ಅತ್ಯದ್ಭುತವಾಗಿದೆ. ಸೊ ಈಗ ಆ ಲೆಗಸಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹೀಗಾಗಿ ಅಳೆದು ತೂಗಿ ಆಟಗಾರನ ಫೈನಲ್ ಮಾಡಬೇಕಾಗಿದೆ. ಸದ್ಯ ಈ ಚಾನ್ಸ್ ಲಿಸ್ಟ್ನಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯ 4 ಆಟಗಾರರಿದ್ದಾರೆ. ಏಷ್ಯಾ ಕಪ್ ಟೂರ್ನಿಗೆ ಕ್ಯಾಪ್ಟನ್ ಆಗ್ತಾರಾ ಸೂರ್ಯಕುಮಾರ್. ಭಾರತ ತಂಡದ ಪ್ರಸ್ತುತ T20 ತಂಡದ ನಾಯಕನಾಗಿರುವಂತ ಸೂರ್ಯಕುಮಾರ್ ಯಾದವ್ IPLನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿತಾ ಇದ್ದಾರೆ. ಹಾಗೆ ಬಿಗ್ ಸ್ಟ್ರೆಂತ್ ಕೂಡ ಆಗಿದ್ದಾರೆ. 360 ಡಿಗ್ರಿ ಬ್ಯಾಟಿಂಗ್ ಶೈಲಿ ಹಾಗೆ T20ಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿರುವಂತಹ ಸೂರ್ಯಕುಮಾರ್ ಯಾದವ್ UAEನಲ್ಲಿ ನಡೆಯಲಿರುವಂತಹ ಏಷ್ಯಾ ಕಪ್ 2025ರಲ್ಲಿ ಭಾರತವನ್ನ ಮುನ್ನಡೆಸೋಕೆ ರೆಡಿಯಾಗಿದ್ದಾರೆ. ಇನ್ನು ಭಾರತ ಪರ ಸೂರ್ಯಕುಮಾರ್ ಯಾದವ್ 83 T20 ಪಂದ್ಯಗಳನ್ನಾಡಿದ್ದು 2598 ರನ್ಗಳನ್ನ ಕಲೆ ಹಾಕಿದ್ದಾರೆ. 167ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಸ್ಟ್ರೆಂತ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಮತ್ತೊಬ್ಬ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ಹೆಸರು ಕೂಡ ಏಷ್ಯಾ ಕಪ್ ಲಿಸ್ಟ್ನಲ್ಲಿದೆ. ಸ್ಟಾರ್ ಆಲ್ರೌಂಡರ್ ಆಗಿರುವ ಹಾರ್ದಿಕ್ ಪಾಂಡ್ಯ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಕೂಡ ತಂಡಕ್ಕೆ ಬ್ಯಾಲೆನ್ಸಿಂಗ್ ಸಪೋರ್ಟ್ ಆಗ್ತಾರೆ. ಸ್ಫೋಟಕ ಬ್ಯಾಟಿಂಗ್ ಮತ್ತು ಪರಿಣಾಮಕಾರಿ ಸೀಮ್ ಬೌಲಿಂಗ್ಗೆ ಹೆಸರುವಾಸಿಯಾಗಿರುವಂತಹ ಪಾಂಡ್ಯ ಏಷ್ಯಾ ಕಪ್ನಲ್ಲಿ ಆಡೋದು ಬಹುತೇಕ ಫಿಕ್ಸ್ ಆಗಿದೆ. ಇನ್ನು ಹಾರ್ದಿಕ್ ಪಾಂಡ್ಯ ಭಾರತ ಪರ 114 T20 ಪಂದ್ಯಗಳನ್ನಾಡಿದ್ದಾರೆ. 1812 ರನ್ಗಳನ್ನ ಕಲೆ ಹಾಕಿದ್ದಾರೆ. 141ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಇನ್ನು 94 ವಿಕೆಟ್ಗಳನ್ನು ಕೂಡ ಬೇಟೆಯಾಡಿ ಬೌಲಿಂಗ್ನಲ್ಲೂ ಕೂಡ ಸ್ಟ್ರೆಂತ್ ಆಗಿದ್ದಾರೆ. ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬುಮ್ರಾ ಆಡ್ತಾರಾ? ಇನ್ನು IPLನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಪ್ರತಿನಿಧಿಸುವಂತಹ ಜಸ್ಪ್ರೀತ್ ಬುಮ್ರಾ ಭಾರತದ ಗೆಲುವಿನ ಅತಿದೊಡ್ಡ ಸ್ಟ್ರೆಂತ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಇಂಗ್ಲೆಂಡ್ ಪ್ರವಾಸದ ಭಾಗಿಯಾಗಿದ್ರು. ಬಟ್ ಫಿಟ್ನೆಸ್ ಕಾರಣದಿಂದಾಗಿ ಕೇವಲ 3 ಪಂದ್ಯಗಳನ್ನಷ್ಟೇ ಆಡಬೇಕಾಯಿತು. ಹೀಗಾಗಿ ಏಷ್ಯಾ ಕಪ್ನಲ್ಲಿ ಬುಮ್ರಾರನ್ನ ತಂಡಕ್ಕೆ ಸೇರಿಸಿಕೊಳ್ಬೇಕೋ ಬೇಡವೋ ಅನ್ನುವಂಥ ಕನ್ಫ್ಯೂಷನ್ ಇದೆ. ಇನ್ನು ಹಿಂದೂಸ್ತಾನ್ ಟೈಮ್ಸ್ ವರದಿಯ ಪ್ರಕಾರ ಇಂಗ್ಲೆಂಡ್ ವಿರುದ್ಧದ 5ನೇ ಟೆಸ್ಟ್ನಲ್ಲಿ ವಿಶ್ರಾಂತಿ ಪಡೆದ ಬಳಿಕ ಜಸ್ಪ್ರೀತ್ ಬುಮ್ರಾ ಏಷ್ಯಾ ಕಪ್ ವೇಳೆಗೆ ಫಿಟ್ ಆಗಲಿದ್ದಾರೆ. IPL 2025ರಲ್ಲಿ 6.68ರ ಎಕಾನಮಿ ದರದೊಂದಿಗೆ 18 ವಿಕೆಟ್ಗಳನ್ನು ಬೇಟೆಯಾಡಿದ್ರು. ಹೀಗಾಗಿ ಬುಮ್ರಾ UAEನಲ್ಲಿ ನಡೆಯಲಿರುವಂತಹ ಏಷ್ಯಾ ಕಪ್ 2025ರಲ್ಲಿ ಭಾರತಕ್ಕಾಗಿ ಆಡುವಂತ ನಿರೀಕ್ಷೆಗಳಿವೆ. ಇನ್ನು ಬೌಲರ್ ಜಸ್ಪ್ರೀತ್ ಬುಮ್ರಾ ಭಾರತ ಪರ 70 T20 ಪಂದ್ಯಗಳನ್ನಾಡಿದ್ದಾರೆ. ಇದರಲ್ಲಿ 89 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಹಾಗೆ ಬುಮ್ರಾ ಏಷ್ಯಾ ಕಪ್ಗೆ ಬಂದ್ರೆ ಟೀಂ ಇಂಡಿಯಾ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ. ಮಿಡಲ್ ಆರ್ಡರ್ ಮೇಲೆ ಕಣ್ಣಿಟ್ಟಿದ್ದಾರೆ ತಿಲಕ್ ವರ್ಮಾ. ಮತ್ತೊಂದೆಡೆ ಟೀಂ ಇಂಡಿಯಾದ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮೂಲಕ ಸ್ಟ್ರೆಂತ್ ಆಗುವಂತ ಕೆಪಾಸಿಟಿ ತಿಲಕ್ ವರ್ಮಾಗಿದೆ. ಇನ್ನು IPLನಲ್ಲಿ ಇವರು ಕೂಡ ಮುಂಬೈ ಇಂಡಿಯನ್ಸ್ ತಂಡದ ಭಾಗವಾಗಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಮುಂಬೈ ಇಂಡಿಯನ್ಸ್ ಮತ್ತು ಭಾರತ ತಂಡಕ್ಕೆ ಪ್ರಮುಖ ಆಟಗಾರನಾಗಿದ್ದಾರೆ. ಎಡಗೈ ಬ್ಯಾಟ್ಸ್ಮನ್ ಆಗಿರುವಂತಹ ತಿಲಕ್ ವರ್ಮಾ ಭಾರತ ಪರ 83 T20 ಪಂದ್ಯಗಳನ್ನಾಡಿದ್ದಾರೆ. 749 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅವರ ಸ್ಟ್ರೈಕ್ ರೇಟ್ 155+ ಇದೆ. ಇವರು ಕೂಡ ಏಷ್ಯಾ ಕಪ್ 2025ರ ಟೂರ್ನಿಗೆ ಭಾಗಿಯಾಗೋಕೆ ಅವಕಾಶ ನಿರೀಕ್ಷಿತೆಯಲ್ಲಿದ್ದಾರೆ. ಸದ್ಯ BCCI T20 ಫಾರ್ಮೆಟ್ನಲ್ಲಿ ಅಬ್ಬರಿಸೋರನ್ನ ಟಾರ್ಗೆಟ್ ಮಾಡಿ ಲಿಸ್ಟ್ ಮಾಡಿಕೊಂಡಿದೆ. ಜೊತೆಗೆ IPL ಪ್ರದರ್ಶನವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸದ್ಯ ಲಿಸ್ಟ್ನಲ್ಲಿ ಮುಂಬೈ ತಂಡದ 4 ಪ್ಲೇಯರ್ಸ್ ಅಂತೂ ಇದ್ದಾರೆ. ಅದರಲ್ಲೂ ಸೂರ್ಯಕುಮಾರ್ ಯಾದವ್ ಹಾಗೆ ಹಾರ್ದಿಕ್ ಪಾಂಡ್ಯ ಸೆಲೆಕ್ಟ್ ಆಗೋದು ಪಕ್ಕ ಇದೆ. ಇನ್ನು ಬುಮ್ರಾ ರಿಕವರ್ ಆಗ್ತಾರಾ ಕಾದು ನೋಡಬೇಕು. ಹಾಗೆ ತಿಲಕ್ ವಿಚಾರದಲ್ಲಿ BCCI ನಿರ್ಧಾರ ಕೂಡ ಕುತೂಹಲ ಕೆರಳಿಸಿದೆ. ಅಂತಿಮವಾಗಿ ನಿಮ್ಮ ಪ್ರಕಾರ ಈ 4ರಲ್ಲಿ ಯಾರ್ಯಾರಿಗೆ ಏಷ್ಯಾ ಕಪ್ ಟೂರ್ನಿಯಲ್ಲಿ ಚಾನ್ಸ್ ಸಿಗಬಹುದು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.